ಹಾಯ್ ಫ್ರೆಂಡ್ಸ್, ಇಂದಿಗೆ ಇಂಡಿಯಾದಲ್ಲಿ ಯಾವುದೇ ಒಂದು ಹುಡುಗಿ 2,000-3,000 ಇದ್ದರೆ ಮತ್ತೆ ವರ್ಜಿನ್ ಆಗ್ಬೋದು. ಹೇಗೆ ಅಂದರೆ ಇದೇ ವರ್ಜಿನಿಯಾ ಕೇರ್ ಆರ್ಟಿಫಿಷಿಯಲ್ ಹೈಮನ್ ಕಿಟ್. ಇದು ಸ್ಪೆಂಟೋ ಹೈಮನ್ ಆರ್ಟಿಫಿಷಿಯಲ್ ಹೈಮನ್. ಇದನ್ನು ಕ್ರೆಡಿಬಲ್ ಕಂಪನಿಗಳು ಸೇಲ್ ಮಾಡ್ತಿದೆ. ಆ ಕಿಟ್ಟಲ್ಲಿ 2 ಹೈಮನ್ ಶೀಟ್ಸ್ ಇರುತ್ತೆ. ಅದನ್ನು ಹುಡುಗಿ ಅವಳ ವಜೈನಾದಲ್ಲಿ 2 ಸೆಂಟಿಮೀಟರ್ ಒಳಗೆ ಇಂಟರ್ಕೋರ್ಸ್ ಮಾಡೋಕ್ಕಿಂತ 1 ಇಲ್ಲ 2 ಅವರ್ಸ್ ಮುಂಚೆ ಪ್ಲೇಸ್ ಮಾಡಬೇಕು. ಹಾಗೆ ಆ ಶೀಟ್ ವಜೈನಲ್ ಮಾಯ್ಶ್ಚರ್ ಮತ್ತು ಬಾಡಿ ಹೀಟ್ನ ಕಾಂಟ್ಯಾಕ್ಟ್ಗೆ ಬಂದು ಒಂದು ಜೆಲೆಟಿನ್ನ ಹಾಗೆ ಒಂದು ಸೆಲ್ಯುಲೋಸ್ನ ಹಾಗೆ ಕನ್ವರ್ಟ್ ಆಗೋಗುತ್ತೆ. ಲೈಕ್ ಒಂದು ವರ್ಜಿನ್ ಹುಡುಗಿಯ ನ್ಯಾಚುರಲ್ ಹೈಮನ್ನ ಹಾಗೆ ಇರುತ್ತೆ. ಆ್ಯಂಡ್ ಪೆನೆಟ್ರೇಟ್ ಆಗೋ ಟೈಮಲ್ಲಿ ಆ ಹೈಮನ್ ರಪ್ಚರ್ ಆಗಿ ಬ್ಲಡ್ನ ರಿಲೀಸ್ ಮಾಡುತ್ತೆ. This one here is called an artificial hymen. Here you can see the instructions for this product. The woman is to lie on her back and essentially insert these products into the vagina. ಅದೇ ರೀತಿ ಸಿಮಿಲರ್ ವೇಯಲ್ಲಿ ಬ್ಲಡ್ ಕ್ಯಾಪ್ಸೂಲ್ ಸಹ ಕೆಲಸ ಮಾಡುತ್ತೆ. ಇಂತಹ ನ್ಯಾಚುರಲ್ ಹೈಮನ್ ಕ್ಯಾಪ್ಸೂಲ್ಸ್ ಅದರಲ್ಲಿ ರೆಡ್ ಕಲರ್ ಡೈಯಿಂದ ಮಾಡಿರೋ ಆರ್ಟಿಫಿಷಿಯಲ್ ಬ್ಲಡ್ ಫಿಲ್ ಆಗಿರುತ್ತೆ. ಅದನ್ನು ಸಹ ಇಂಟರ್ಕೋರ್ಸ್ಗೆ 1-3 ಅವರ್ಸ್ ಮುಂಚೆ ವಜೈನಾದಲ್ಲಿ ಇನ್ಸರ್ಟ್ ಮಾಡಬೇಕು. ಆದರೆ ತುಂಬ ಡೀಪಾಗಿ ಅಲ್ಲ. ಅದಾದಮೇಲೆ ಇನ್ಸ್ಟ್ರಕ್ಷನ್ನ ಪ್ರಕಾರ ಕ್ಯಾಪ್ಸೂಲ್ ಇನ್ಸರ್ಟ್ ಆದಮೇಲೆ ವಜೈನಲ್ ಏರಿಯಾನ ಕಂಪ್ಲೀಟಾಗಿ ಡ್ರೈ ಇಡಬೇಕು. ಇಲ್ಲಾಂದರೆ ಆಟೋಮೆಟಿಕಲಿ ಅದು ಬರ್ಸ್ಟ್ ಆಗುತ್ತೆ. And the heat of the body will apparently warm up the capsule and break it, and the fake blood will then be released. ಸೊ ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಈ ಕ್ಯಾಪ್ಸೂಲ್ ಸಹ ಆ ಶೀಟ್ಸ್ನ ಹಾಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಪೆನೆಟ್ರೇಷನ್ನ ಟೈಮಲ್ಲಿ ಅದು ಬರ್ಸ್ಟ್ ಆಗಿ ಫೇಕ್ ಬ್ಲಡ್ನ ರಿಲೀಸ್ ಮಾಡುತ್ತೆ. ಆದರೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡೋ ಅವಶ್ಯಕತೆ ಏನಿದೆ? ಎಸ್, ಅವಶ್ಯಕತೆ ಇದೆ. ಆದರೆ ಅದು ಇವಾಗಿನಿಂದ ಅಲ್ಲ, ಹಲವು ಸಾವಿರ ವರ್ಷಗಳಿಂದ ವಿಮೆನ್ಸ್ ಇಂತಹ ಟೆಸ್ಟ್ಗೆ ಒಳಗಾಗಿದ್ದಾರೆ. ಅದು ಅವರ ಎಂಟೈರ್ ಲೈಫ್ನ ಡಿಸೈಡ್ ಮಾಡುತ್ತೆ. ಅವರ ರೆಸ್ಪೆಕ್ಟ್, ಸೊಸೈಟಿಯಲ್ಲಿ ಅವರ ಗೌರವ, ಈವನ್ ಅವರ ಮದುವೆ ಜೀವನದ ಹ್ಯಾಪಿನೆಸ್ ಸಹ ಈ ಒಂದು ಟೆಸ್ಟ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಅದೇ ವರ್ಜಿನಿಟಿ ಟೆಸ್ಟ್. ಆವಾಗ ಯಾವುದೇ ಸ್ಪೆಷಲ್ ಟೆಕ್ನಾಲಜಿ ಇರಲಿಲ್ಲ. ಆದರೆ ಸೊಸೈಟಿಯಲ್ಲಿ ಒಂದು ಹುಡುಗಿಯ ಪ್ಯೂರಿಟಿ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅಂತೂ ಎಲ್ರಿಗೂ ಇತ್ತು. ಆವಾಗ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಹುಟ್ಕೊಳ್ತು. ಅದು ಯಾವ ಟೆಕ್ನಾಲಜಿ ಗೊತ್ತಾ? ಆ ಹುಡುಗಿಯ ಮೂಮೆಂಟ್. ಹೌದು, ಒಂದು ಹುಡುಗಿ ನಡೆಯೋವಾಗ ಅವಳ 2 ಕಾಲುಗಳನ್ನ ಒಟ್ಟಿಗೆ ಜೋಡಿಸಿ ನಡೆದಿಲ್ಲ ಅಂದರೆ ಆವಾಗ ಅವಳು ಮಾರಲ್ ಅಲ್ಲ, ಮಾಡೆಸ್ಟ್ ಅಲ್ಲ, ವರ್ಜಿನ್ ಅಲ್ಲ. ನಂತರ ಕೆಲವು ವರ್ಷಗಳು ಕಳೀತು. 13th ಸೆಂಚುರಿಯ ಮಿಡೀವಲ್ ಯುರೋಪ್ನ ಟೈಮ್ ಬಂತು. ಅಲ್ಲಿ ಆವಾಗ ವರ್ಜಿನಿಟಿ ಮತ್ತು ಪ್ಯೂರಿಟಿಯ ಕಾನ್ಸೆಪ್ಟ್ ಶುರು ಆಯಿತು. ಆದರೆ ಅಲ್ಲಿ ಟೆಕ್ನಾಲಜಿ ಇನ್ನೂ ತುಂಬ ಸ್ಲೋ ಆಗಿ ಮುಂದುವರಿತಿತ್ತು. ಅದರಿಂದ ಅಲ್ಲಿ ಚೈಲ್ಡ್ ಬರ್ತ್ ಟೆಸ್ಟ್ ಮಾಡೋದು ಬಿಟ್ಟು ವರ್ಜಿನಿಟಿ ಟೆಸ್ಟ್ ಮಾಡೋಕ್ಕೆ ಯಾವುದೇ ಅಕ್ಯುರೇಟ್ ಸೈಂಟಿಫಿಕ್ ದಾರಿ ಇನ್ನೂ ಇಲ್ಲ. ಸೊ ಯುರೋಪಲ್ಲಿ ಅನೇಕ ಸ್ಟೇಟ್ಸಲ್ಲಿ ಅವರದೇ ಆದ ಡಿಫ್ರೆಂಟ್ ಮೆಥಡ್ಸ್ನ ಕಂಡುಹಿಡಿದ್ರು. ಕೆಲವರು ಒಬ್ಬ ವರ್ಜಿನ್ ಹುಡುಗಿ ಅವಾಗವಾಗ ಯೂರಿನೇಟ್ ಮಾಡಲ್ಲ ಅಂತ ನಂಬಿದ್ರು. ಅದರಿಂದ ಹುಡುಗಿರಿಗೆ ಹೊಟ್ಟೆ ತುಂಬ ನೀರು ಕುಡಿಸ್ತಾರೆ, ಯೂರಿನೇಟ್ನ ಅರ್ಜ್ ಡೆವಲಪ್ ಆಗೋಕ್ಕೆ. ನಂತರ ಎಷ್ಟೊತ್ತು ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿದೆ ಅಂತ ಚೆಕ್ ಮಾಡ್ತಾರೆ. ಕೆಲವು ಯುರೋಪಿಯನ್ ಕಲ್ಚರ್ಸಲ್ಲಿ ಹುಡುಗಿಯರಿಗೆ ಮೆಶ್ ಕೊಡ್ತಾರೆ, ಜಲಡಿ ಟೈಪ್. ಅವರ ನಂಬಿಕೆ ಏನಂದರೆ ಆ ಹುಡುಗಿ ವರ್ಜಿನ್ ಆಗಿದ್ದರೆ ಅವಳ ಪ್ಯೂರ್ ಕೈಯಲ್ಲಿ ಆ ಮೆಶ್ ಹಿಡ್ಕೊಂಡು ನೀರು ಹಾಕಿದಾಗ ಅದರಲ್ಲಿ ನೀರು ಲೀಕ್ ಆಗಲ್ಲ ಅಂತ ನಂಬ್ತಿದ್ರು. ಸೊ ಅವರು ಅದರಲ್ಲಿ ನೀರನ್ನ ಫಿಲ್ ಮಾಡಿ ನಡೆದು ತೋರಿಸ್ಬೇಕು, ನೀರು ಚೆಲ್ತಿದೆಯಾ ಇಲ್ವಾ ಅಂತ. ಕೆಲವು ಕಲ್ಚರ್ಸಲ್ಲಿ ಒಬ್ಬ ವರ್ಜಿನ್ ಹುಡುಗಿಯ ಯೂರಿನ್ ಯಾವಾಗಲೂ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ಅಂತ ನಂಬ್ತಿದ್ರು. ಸೊ ಅದನ್ನು ಚೆಕ್ ಮಾಡೋಕ್ಕೆ ಹುಡುಗಿಯ ಯೂರಿನ್ ಚೆಕ್ ಮಾಡ್ತಿದ್ರು. ಸೊ ಟೈಮಲ್ಲಿ ಇನ್ನೂ ಸ್ವಲ್ಪ ಫಾರ್ವರ್ಡ್ ಆದರೆ 2nd ಮಿಲೆನಿಯಂ BCEಯಲ್ಲಿ ಏನ್ಷಂಟ್ ಮಿಡಲ್ ಈಸ್ಟಲ್ಲಿ ಯಾವುದೇ ವ್ಯಕ್ತಿಯ ವೈಫ್ ಯಾರ ಜೊತೆನೋ ಅಫೇರಲ್ಲಿದ್ದಾರೆ ಅಂತ ಡೌಟ್ ಬಂದರೆ ಅವಳನ್ನು ಪ್ರೀಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರು ಆ ವಿಮೆನ್ಗೆ ಹೋಲಿ ವಾಟರಲ್ಲಿ ಡಸ್ಟನ್ನ ಹಾಕಿ ನಂತರ ಇಂಕ್ನ ಹಾಕಿ ಕೊಡ್ತಾರೆ. ನಂತರ ಎಲ್ಲ ಡಿಸಿಷನ್ ದೇವ್ರಿಗೆ ಬಿಡ್ತಾರೆ. ಆ ನೀರನ್ನ ಕುಡಿದು ಅವಳಿಗೆ ಏನೂ ಆಗಿಲ್ಲ ಅಂದರೆ ಆವಾಗ ಶೀಸ್ ಫೈನ್ ಅಂತ. ಇನ್ ಕೇಸ್ ಹೆಲ್ತ್ ಪ್ರಾಬ್ಲಮ್ ಆದರೆ ಆವಾಗ ಅವಳು ಯಾರ ಜೊತೆನೋ ಅಫೇರಲ್ಲಿದ್ದಾಳೆ ಅಂತ ನಂಬ್ತಿದ್ರು. ಕೆಲವು ಆಫ್ರಿಕನ್ ಕಲ್ಚರ್ಸಲ್ಲಿ ಎಷ್ಟು ಡೇಂಜರಸ್ ರಿಚುವಲ್ಸ್ ಇರುತ್ತೆ ಅಂದರೆ ಅದರಲ್ಲಿ ಹಾವಿನ ಬ್ಲಡ್ ಅಥವಾ ಹಾವಿನ ವಿಷ ಇನ್ವಾಲ್ವ್ ಆಗಿರುತ್ತೆ. ಇಷ್ಟೆಲ್ಲ ಯಾಕೆ ಅಂದರೆ ನಾನು ವರ್ಜಿನ್, ನಾನು ಪ್ಯೂರ್ ಅಂತ ಸರ್ಟಿಫಿಕೇಟ್ ತಗೊಳ್ಳೋಕ್ಕೆ. ಎಸ್, ನಾನು ಜೋಕ್ ಮಾಡ್ತಿಲ್ಲ. ಇವತ್ತಿಗೂ ಸರ್ಟಿಫಿಕೇಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇದೊಂದು ಗ್ಲೋಬಲ್ ಇಶ್ಯೂ. ಈ ಫೋಟೋಸ್ನ ನೋಡಿ. ಸೌತ್ ಆಫ್ರಿಕಾದಲ್ಲಿ ಕೆಲವು ಚರ್ಚ್ಗಳು ಪ್ರತಿ ವರ್ಷ ಫ್ರೀ ವರ್ಜಿನಿಟಿ ಟೆಸ್ಟ್ನ ಕಂಡಕ್ಟ್ ಮಾಡಿ ಹುಡುಗಿಯರನ್ನ ಮೆಡಿಕಲ್ಲಿ ಎಕ್ಸಾಮಿನ್ ಮಾಡಿ ಕೊನೆಗೆ ಆ ಎಕ್ಸಾಮಲ್ಲಿ ಪಾಸ್ ಆದಮೇಲೆ
ಅವ್ರಿಗೆ ಅವರು ಪ್ಯೂರ್ ಅಂತ ಪ್ರೂವ್ ಮಾಡೋಕ್ಕೆ ವರ್ಜಿನಿಟಿ ಸರ್ಟಿಫಿಕೇಟ್ ಕೊಡ್ತಾರೆ. ರೀಸೆಂಟಾಗಿ ಸೌತ್ ಆಫ್ರಿಕಾದಲ್ಲಿ ಒಂದು ಕಾಂಟ್ರವರ್ಷಿಯಲ್ ಸ್ಕೀಮ್ನ ಲಾಂಚ್ ಮಾಡಿದ್ರು, ಮೇಡ್ ಇನ್ ಬರ್ಸರಿ ಸ್ಕೀಮ್. ಅದರ ಕೆಳಗೆ ಗೌರ್ಮೆಂಟ್ ಎಲ್ಲ ಎಜುಕೇಷನ್ಗೂ ಸ್ಕಾಲರ್ಶಿಪ್ಸ್ ಕೊಡ್ತಿದ್ರು ಹುಡುಗಿರಿಗೆ, ಅದನ್ನು ಕೇವಲ ವರ್ಜಿನ್ ಹುಡುಗಿರಿಗೆ ಮಾತ್ರ. ಹುಡುಗಿಯರು ಈ ಸ್ಕಾಲರ್ಶಿಪ್ನ ಪಡ್ಕೊಳ್ಳೋಕ್ಕೆ ಈ ಟೆಸ್ಟ್ಗಳ ಮೂಲಕ ಪ್ರೂವ್ ಮಾಡಬೇಕಿತ್ತು ಅವರು ವರ್ಜಿನೇ ಅಂತ. ಇಂಡೋನೇಷ್ಯಾದಲ್ಲಿ ವಿಮೆನ್ ಆರ್ಮಿ ಆಫೀಸರ್ಸ್ ಸಿವಿಲ್ ಸರ್ವಿಸ್ಗೆ ಜಾಯ್ನ್ ಆಗೋಕ್ಕೆ ಮುಂಚೆ ವರ್ಜಿನಿಟಿ ಟೆಸ್ಟ್ನ ಪಾಸ್ ಮಾಡಬೇಕು. ರೀಸೆಂಟಾಗಿ ಒಂದು ನ್ಯೂಸ್ ಬಂತು, ಇಂಡೋನೇಷ್ಯಾದಲ್ಲಿ ಹುಡುಗಿರು ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡೋಕ್ಕೆ ಸಹ ವರ್ಜಿನಿಟಿ ಟೆಸ್ಟ್ನ ಮ್ಯಾಂಡೇಟರಿ ಮಾಡಬೇಕು ಅಂತ ಪಾರ್ಲಿಮೆಂಟಲ್ಲಿ ಬಿಲ್ನ ಪಾಸ್ ಮಾಡ್ತಿದ್ರು. ಆದರೆ ಪಬ್ಲಿಕ್ನ ಹೋರಾಟದಿಂದ ಬಿಲ್ನ ವಾಪಸ್ ವಿತ್ಡ್ರಾ ಮಾಡಿದ್ರು. ಇವೆಲ್ಲ ಆಗ್ತಿರೋದು ಕಂಪ್ಯಾರಿಟಿವ್ಲಿ ಲೋ ಇನ್ಕಮ್ ಕಂಟ್ರೀಸ್ ಆದ ಆಫ್ರಿಕಾ ಆ್ಯಂಡ್ ಏಷ್ಯಾದಲ್ಲಿ ಮಾತ್ರ ಅಲ್ಲ. ಕೆಲವು ಸಿಮಿಲರ್ ಟ್ರೆಡಿಷನ್ಸ್ ವೆಸ್ಟರ್ನ್ ಕಂಟ್ರೀಸಲ್ಲೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. US ಅಲ್ಲಿ ಪ್ಯೂರಿಟಿ ಬಾಲ್ಸ್ ಅಂತ ಹೇಳೋ ಒಂದು ಪಾಪ್ಯುಲರ್ ಟ್ರೆಡಿಷನ್ ಇದೆ. ಅಲ್ಲಿ ಬೇಸಿಕ್ಕಾಗಿ ಬಾಲ್ ರೂಮ್ ಡ್ಯಾನ್ಸ್ನಂಥ ಇವೆಂಟ್ ನಡೆಯುತ್ತೆ. ಅದರಲ್ಲಿ ತಂದೆಗಳು ಅವರ ಮಗಳ ಜೊತೆ ಆ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಲ್ಸೋ ಅವರ ಮಗಳು ಮದುವೆ ಆಗೋವರೆಗೂ ವರ್ಜಿನ್ ಆಗಿರ್ತೀನಿ ಅಂತ ಅಗ್ರಿಮೆಂಟ್ ಸೈನ್ ಮಾಡ್ತಾರೆ. ಇವತ್ತಿಗೂ 6ರಲ್ಲಿ 1 ಅಮೇರಿಕನ್ ಗರ್ಲ್ ಆ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ಚಿಕ್ಕ 5 ವರ್ಷದ ಮಕ್ಕಳನ್ನು ಸಹ ಆ ಇವೆಂಟ್ಗೆ ಕರೀತಾರೆ, ಪ್ಯೂರಿಟಿ ಬಾಲ್ಸ್ನ ಮೇನ್ ಮೆಸೇಜ್ ಕರೆಕ್ಟಾಗಿ ಅರ್ಥ ಆಗೋಕ್ಕೆ. ನೀವು ಬೇಕಾದರೆ ಯೂಟ್ಯೂಬಲ್ಲಿ ಪ್ಯೂರಿಟಿ ಬಾಲ್ಸ್ ಡಾಕ್ಯುಮೆಂಟರಿನ ಸರ್ಚ್ ಮಾಡಿ, ನಿಮಗೆ 1000 ಗಟ್ಟಲೆ ವೀಡಿಯೋಸ್ ಸಿಗುತ್ತೆ. ಯಾಕಂದರೆ ಇವತ್ತಿಗೂ ಅದು ತುಂಬ ಪಾಪ್ಯುಲರ್ ಪ್ರಾಕ್ಟೀಸ್ ಆಗಿದೆ. ಸಿಮಿಲರ್ ಪ್ರಾಕ್ಟೀಸ್ UK-ನಲ್ಲೂ ಇದೆ. USA ಅಲ್ಲಿನ ಆರಿಜೋನಾದಲ್ಲಿ 1995ರಲ್ಲಿ ಶುರು ಆಯಿತು. ಆದರೆ ಇವತ್ತಿಗೆ ಅದು US ಆ್ಯಂಡ್ UK-ಅಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡಿದೆ, ದ ಸಿಲ್ವರ್ ರಿಂಗ್ ಥಿಂಗ್ ಮೂಮೆಂಟ್. ಈ ಮೂಮೆಂಟ್ನ ಬೇಸಿಕ್ಕಾಗಿ ಟೀನೇಜರ್ಸ್ಗೆ ಲೆಕ್ಚರರ್ಸ್ ಕಾಮಿಡಿ ಸ್ಕೆಚಸ್ನ ಮೂಲಕ ಕಲಿಸ್ತಾರೆ. ಯಾಕೆ ಅದು ಬಹಳ ಇಂಪಾರ್ಟೆಂಟ್ ಮದುವೆಗೆ ಮುಂಚೆ ಸೆಕ್ಸ್ ಮಾಡದೇ ಇರೋದು ಅಂತ. ಕೊನೆಗೆ ಅವರು €10 ಕೊಡಬೇಕಾಗುತ್ತೆ. ಸೊ ದ್ಯಾಟ್ ಅವ್ರಿಗೆ ಒಂದು ಸಿಲ್ವರ್ ರಿಂಗ್ನ ಕೊಡ್ತಾರೆ. ಅದರಲ್ಲಿ ಬೈಬಲ್ನ ಕೆಲವು ವರ್ಸಸ್ನ ಮೆನ್ಷನ್ ಮಾಡಿರ್ತಾರೆ. ಅದು ಅವರ ಪ್ರಾಮಿಸ್ನ ಒಂದು ಕಮಿಟ್ಮೆಂಟ್ನ ಹಾಗೆ ಕನ್ಸಿಡರ್ ಮಾಡ್ತಾರೆ. ನಂತರ UK-ಯಲ್ಲಿ BBC 100 ವರ್ಜಿನಿಟಿ ಟೆಸ್ಟ್ ಕ್ಲಿನಿಕ್ಸ್ನ ಎಕ್ಸ್ಪೋಸ್ ಮಾಡಿದೆ. ಅವರು ಅಲ್ಲಿನ ಜನಗಳಿಗೆ ಓಪನ್ ಆಗಿ ವರ್ಜಿನಿಟಿ ಟೆಸ್ಟ್ ಸರ್ಟಿಫಿಕೇಟ್ಸ್ ಕೊಡ್ತಿದ್ದಾರೆ. ಸೊ ಇಲ್ಲಿ ನನ್ನ ಪಾಯಿಂಟ್ ಏನಂದರೆ, ವರ್ಜಿನಿಟಿ ಟೆಸ್ಟ್ ಅನ್ನೋದು ನಾವೆಲ್ಲ ಥಿಂಕ್ ಮಾಡ್ತಿರೋದಕ್ಕಿಂತ ಕಾಮನ್ ಆಗೋಗಿದೆ. ಓವರಾಲ್ ಆಗಿ ನೋಡಿದ್ರೆ WHO ಮತ್ತು ಯುನೈಟೆಡ್ ನೇಷನ್ಸ್ ಎಲಿಮಿನೇಟಿಂಗ್ ವರ್ಜಿನಿಟಿ ಟೆಸ್ಟ್ ಅನ್ನೋ ಹೆಸರಲ್ಲಿ ಒಂದು ಜಾಯಿಂಟ್ ರಿಪೋರ್ಟ್ನ ಇಶ್ಯೂ ಮಾಡಿದ್ರು. ಆ ರಿಪೋರ್ಟ್ನ ಪ್ರಕಾರ ಇಷ್ಟೆಲ್ಲ ದೇಶಗಳಲ್ಲಿ ಇವತ್ತಿಗೂ ವರ್ಜಿನಿಟಿ ಟೆಸ್ಟ್ ಪಾಪ್ಯುಲರ್ ಆಗಿದೆ. ವೆಸ್ಟರ್ನ್ ಕಂಟ್ರೀಸಲ್ಲೇ ಈ ರೀತಿ ಅಂದರೆ ಮತ್ತು ಇನ್ನು ಇಂಡಿಯಾದ ಬಗ್ಗೆ ಥಿಂಕ್ ಮಾಡಿ. ಇಂಡಿಯಾದ ರಾಜಸ್ಥಾನ್, ಹರಿಯಾಣ, ಮಹಾರಾಷ್ಟ್ರದಲ್ಲಿ ಕೆಲವು ಏರಿಯಾಗಳಲ್ಲಿ ಸಹ ಒಂದು ಹುಡುಗಿಯ ಗೌರವವನ್ನು ಟೆಸ್ಟ್ ಮಾಡೋಕ್ಕೆ ತುಂಬ ಕ್ರೂಯಲ್ ಪ್ರಾಕ್ಟೀಸಸ್ ಇದೆ. ಲೈಕ್ ಕುಕ್ರಿ ಆ್ಯಂಡ್ ಗುಂಜಿತ್ ಅನ್ನೋ 2 ರಿಚುವಲ್ಸ್ ಇದೆ. ये दूल्हा दुल्हन है और आफ्टर मैरिज इसके बाद में पूरी जात पंचायत बैठती है. ये अगर वो लड़का लड़की अगर नए हो गए दूल्हा दुल्हन, दूल्हा उसका भाई और उसकी भाभी को डेमो करके दिखाया जाता है. ಈ 2 ರಿಚುವಲ್ಸ್ ಅಲ್ಲಿ ಮದುವೆ ಗಂಡಿಗೆ ಒಂದು ವೈಟ್ ಬೆಡ್ಶೀಟ್ ಕೊಡ್ತಾರೆ. ಮದುವೆ ಆದ ಆ ದಿನ ನೈಟ್ ಅವನು ಆ ಮಾಲ್ ಒರಿಜಿನಲ್ಲ ಇಲ್ಲ ಫೇಕಾ ಅಂತ ಚೆಕ್ ಮಾಡಬೇಕು. ಇಲ್ಲಿ ಮಾಲ್ ಅಂದರೆ ಅವನ ವೈಫ್. ಸೊ ಮದುವೆ ದಿನ ನೈಟ್ ಆ ಬೆಡ್ಶೀಟಲ್ಲಿ ಬ್ಲಡ್ ಮಾರ್ಕ್ಸ್ ಇದ್ದರೆ ತನ್ನ ಹಸ್ಬೆಂಡ್ ಖುಷಿಯಾಗಿ ಆ ಬೆಡ್ಶೀಟ್ನ ಎಲ್ಲರ ಮುಂದೆ ತಗೊಂಡೋಗಿ ಮಾಲ್ ಒರಿಜಿನಲ್ಲೇ ಅಂತ ಜೋರಾಗಿ ಕಿರ್ಚಿ ಹೇಳ್ತಾನೆ. ಎಲ್ಲರೂ ಖುಷಿ ಪಡ್ತಾರೆ, ನಂತರ ಮನೆಗೆ ಹೋಗ್ತಾರೆ. ಆದರೆ ಬೆಡ್ಶೀಟ್ ಮೇಲೆ ಯಾವುದೇ ಬ್ಲಡ್ ಸ್ಟೇನ್ ಇಲ್ಲ ಅಂದರೆ ಆವಾಗ ಪ್ರಾಬ್ಲಮ್ ಶುರು ಆಗುತ್ತೆ. ಆ ಟೈಮಲ್ಲಿ ಆ ಹುಡುಗಿನ ಅವರ ಫ್ಯಾಮ್ಲಿನ ಕರೆದು ಅಲ್ಲಿನ ಲೋಕಲ್ ಪಂಚಾಯತಿಯಲ್ಲಿ ಅವಳನ್ನ ಅವಮಾನ ಮಾಡಿ ಅವಳ ಅಫೇರ್ನ ಹೆಸರು ಹೇಳೋಕ್ಕೆ ಹೇಳ್ತಾರೆ. ಯಾವಾಗ ಹುಡುಗಿ ನನಗೆ ಯಾವುದೇ ಅಫೇರ್ ಇಲ್ಲ ಅಂತ ಹೇಳ್ತಾಳೋ ಆವಾಗ ಆ ಹುಡುಗಿನ ಎಲ್ಲರ ಮುಂದೆ ಜೋರಾಗಿ ಹೊಡೆದು ಹಿಂಸಿಸ್ತಾರೆ. ಯಾರ್ದಾದ್ರೂ ಹೆಸರು ಹೇಳೋ ಹಾಗೆ ಅವಳನ್ನ ಫೋರ್ಸ್ ಮಾಡ್ತಾರೆ. ಟೌನ್ ಡಿಸ್ಟ್ರಿಕ್ಟ್ನ ಮೇವಾರಲ್ಲಿ ಇಂಡಿಯಾ ಟುಡೇಗೆ ಒಬ್ಬ ಮಹಿಳೆ ಕೊಟ್ಟ ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, After an arranged marriage, Akriti says her niece underwent the virginity test on her wedding night, unable to present a bloodied white cloth. उसके साथ तो बुरा ही होते जा रहा है. उसका ससुराल के भी लोग अच्छे नहीं रहते. उसका देवर भी कभी भी मारपीट करता, फिर उसका घर वाला भी. उसको मतलब है जगच नहीं है उस घर में, लेकिन वो रह रही. माझे मिस्टर मला सारखे सांगायचे तुझा काय करायला लावणार बेळगावमधल्या माणसाने सांगून. ಅವರ ಹಸ್ಬೆಂಡ್ ಮತ್ತು ಇನ್ಲಾಸ್ ಕೊಟ್ಟ ಟಾರ್ಚರ್ ತುಂಬ ಕ್ರೂರವಾಗಿರುತ್ತೆ. ಸೊ ಅವರು ರ್ಯಾಂಡಮ್ ಆಗಿ ಒಬ್ಬನ ಹೆಸರು ಹೇಳಿದ್ರು. ಆದರೆ ಅಷ್ಟಕ್ಕೆ ಅವರು ಸುಮ್ಮನೆ ಆಗಲಿಲ್ಲ.
ಆ ಮಹಿಳೆ ಅವರ ತಂಗಿಯ ಗಂಡನ ಹೆಸರು ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಸೊ ದ್ಯಾಟ್ ಅವನಿಂದ ಕಾಸು ಕೇಳ್ಬೋದಲ್ಲ. ಇದೆಲ್ಲ ಮುಘಲ್ನ ಎರಾದಿಂದಲೇ ಶುರು ಆಯಿತು. ಆವಾಗ ಮಹಿಳೆಯರನ್ನ, ಚಿಕ್ಕ ಹುಡುಗಿಯರನ್ನ ರೇಪ್ ಮಾಡೋದು ತುಂಬ ಕಾಮನ್ ಆಗಿತ್ತು. ಆದರೆ ಇಂದಿಗೆ ಇದು ಇನ್ಫ್ಲೂಯೆನ್ಷಿಯಲ್ ಪೀಪಲ್ಗೆ ಹಣ ಸಂಪಾದನೆ ಮಾಡೋಕ್ಕೆ, ಕರಪ್ಟೆಡ್ ಜನರಿಗೆ, ಗ್ರಾಮಗಳಲ್ಲಿರೋ ಪಂಚಾಯತ್ಗೆ ಹಣ ಸಂಪಾದನೆ ಮಾಡೋ ವಿಷಯ ಆಗಿದೆ. ಯಾಕಂದರೆ ಯಾವ ಹುಡುಗನ ಹೆಸರನ್ನು ಆ ಹುಡುಗಿ ಹೇಳ್ತಾಳೋ ಆ ಹುಡುಗ ಗ್ರಾಮ ಪಂಚಾಯತಿಗೆ ಬರಬೇಕು. ಅವನ ಹತ್ರ ಎಷ್ಟೋ ಸಾವಿರ ಲಕ್ಷಗಳು ಕೇಳ್ತಾರೆ. ಈ ಕಾರಣದಿಂದಲೇ ಕೆಲವು ಇನ್ನೋಸೆಂಟ್ ಹುಡುಗರು ಪಬ್ಲಿಕ್ ಅವಮಾನ ಮಾಡೋ ಭಯದಲ್ಲಿ ಕಾಸು ಕೊಡ್ತಾರೆ. ಆದರೆ ಪ್ರಾಬ್ಲಮ್ ಏನಂದರೆ, ಹುಡುಗ ಏನಾದರೂ ನಾನಲ್ಲ ಅಂತ ರಿಫ್ಯೂಸ್ ಮಾಡಿದ್ರೆ, ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಗೊತ್ತಾದರೆ ಒಬ್ಬ ರ್ಯಾಂಡಮ್ ಹುಡುಗನ ಕರೆದು ಆ ಹುಡುಗಿಗೆ ಒಂದು ಪನಿಷ್ಮೆಂಟ್ ಕೊಡ್ತಾರೆ. ಆ ಹುಡುಗನ 100 ಹೆಜ್ಜೆಗಳು ನಡೆಯೋ ಕೇಳ್ತಾರೆ. ಆ ಹುಡುಗ 100 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋವರೆಗೂ ಆ ಹುಡುಗಿ ಕಂಪ್ಲೀಟಾಗಿ ನೀರೊಳಗೆ ಉಸಿರನ್ನು ಹೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಅದನ್ನ ಇನ್ ಕೇಸ್ ಆ ಹುಡುಗಿ ಬ್ರೀತ್ ಹೋಲ್ಡ್ ಮಾಡ್ಕೊಂಡಿದ್ರೆ ಅವಳನ್ನ ಇನ್ನೋಸೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಯಾರಿಗೆ ಅದನ್ನು ಮಾಡೋಕ್ಕಾಗಲ್ವೋ ಅವ್ರನ್ನ ಮದುವೆಗೆ ಮುಂಚೆ ಅಫೇರ್ ಇಟ್ಕೊಂಡಿದ್ದೆ ಅನ್ನೋ ಅಪರಾಧಿಯಾಗಿ ನೋಡ್ತಾರೆ. ಈ ನೀರಿನ ಪನಿಷ್ಮೆಂಟ್ ಅಲ್ಲದೆ ಕೆಲವು ಗ್ರಾಮಗಳಲ್ಲಿ ಮಾಡರ್ನ್ ಡೇ ಅಗ್ನಿ ಪರೀಕ್ಷಾ ಪನಿಷ್ಮೆಂಟ್ ಸಹ ಕೊಡ್ತಾರೆ. ಇದರಲ್ಲಿ ಆ ಹುಡುಗಿ 2 kg ಇರೋ ಬಿಸಿ ಐರನ್ ರಾಡ್ನ ಇಟ್ಕೊಳ್ಬೇಕು. ಆ ಬಿಸಿ ರಾಡ್ ಮತ್ತು ಆ ಹುಡುಗಿ ಕೈ ಮಧ್ಯೆ ಒಂದು ಎಲೆ ಇಕ್ಕಿರ್ತಾರೆ. ಸೊ ಒಂದು ವೇಳೆ ಆ ಹುಡುಗಿ ಆ ಅಗ್ನಿ ಪರೀಕ್ಷೆನ ಪಾಸ್ ಮಾಡಿಬಿಟ್ರೆ ಆ ಹುಡುಗಿ ಇನ್ನೋಸೆಂಟ್. ಇನ್ ಕೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಆ ಹುಡುಗಿ ಅಪರಾಧಿ. ಅದರ ನಂತರ ಆ ಹುಡುಗಿಗೆ ಮತ್ತು ಅವಳ ಕುಟುಂಬಕ್ಕೆ ಅದೊಂದು ಕಪ್ಪು ಚುಕ್ಕಿ. ಸೊ ಇಷ್ಟೆಲ್ಲ ನೋವು, ಅವಮಾನಗಳು ಅವಳಿಗೂ ಮತ್ತು ಅವಳ ಕುಟುಂಬಕ್ಕೂ ಯಾಕೆ ಅಂದರೆ ಜಸ್ಟ್ ಬೆಡ್ಶೀಟಲ್ಲಿ ಅವಳ ಬ್ಲಡ್ ಸ್ಟೈನ್ ಇರಲಿಲ್ಲ ಅಂತ. ಆದರೆ ಇದೇ ರೀತಿಯ ಆಲೋಚನೆಗಳು ನಮ್ಮ ಲೀಗಲ್ ಆ್ಯಂಡ್ ಮೆಡಿಕಲ್ ಸಿಸ್ಟಮ್ಸಲ್ಲೂ ರಿಫ್ಲೆಕ್ಟ್ ಆಗಿದೆ. ನಿಮಗೆ ಗೊತ್ತಿದೆಯಾ, 2022 2 ಫಿಂಗರ್ ಟೆಸ್ಟ್ ಅನ್ನೋ ಒಂದು ಪೇನ್ಫುಲ್ ಟೆಸ್ಟ್ನ ಒಂದು ಹುಡುಗಿಯ ವರ್ಜಿನಿಟಿ ಟೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು. ಇದರಲ್ಲಿ ಹುಡುಗಿಯ ಪ್ರೈವೇಟ್ ಪಾರ್ಟ್ ಒಳಗೆ 2 ಫಿಂಗರ್ಸ್ನ ಇನ್ಸರ್ಟ್ ಮಾಡಿ ಅದರ ಟೈಟ್ನೆಸ್ನ ಟೆಸ್ಟ್ ಮಾಡ್ತಿದ್ರು. ಸೊ ಈ ಟೆಸ್ಟ್ನ ನಮ್ಮ ಸುಪ್ರೀಂ ಕೋರ್ಟ್ 2013 ಆ್ಯಂಡ್ 2022 ರೀಇವ್ಯಾಲ್ಯೂಯೇಟ್ ಮಾಡಿ ಈ ಟೆಸ್ಟ್ ನಮ್ಮ ಫಂಡಮೆಂಟಲ್ ರೈಟ್ ಟು ಪ್ರೈವಸಿ ಆ್ಯಂಡ್ ಡಿಗ್ನಿಟಿನ ಕಂಪ್ಲೀಟಾಗಿ ವೈಲೇಟ್ ಮಾಡುತ್ತೆ. ಹಾಗಾಗಿ ಅದು ತಕ್ಷಣ ಸ್ಟಾಪ್ ಆಗಬೇಕು ಅಂತ ಹೇಳಿದ್ರು. ಆದರೆ ಇವತ್ತಿಗೂ ಇದು ಇಂಡಿಯಾದಲ್ಲಿ ಇಲ್ಲೀಗಲ್ ಆಗಿ ನಡೀತಾನೇ ಇದೆ. ಆದರೆ ಈ ಟೆಸ್ಟ್ ಸೈಂಟಿಫಿಕಲಿ ಅಕ್ಯುರೇಟ್ ಅಲ್ವೇ ಅಲ್ಲ. ಯಾಕಂದರೆ ಮೊದಲು ವಜೈನಲ್ ಟೈಟ್ನಿಂಗ್ ಅನ್ನೋದು ವರ್ಜಿನಿಟಿಯ ಒಂದು ಸೈನೇ ಅಲ್ಲ. ಅದು ತುಂಬ ಫ್ಯಾಕ್ಟರ್ಸ್ನ ಮೇಲೆ ಡಿಪೆಂಡ್ ಆಗುತ್ತೆ, ಲೈಕ್ ಜೆನೆಟಿಕ್ಸ್, ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಸ್ಟ್ರೆಸ್. ಎರಡನೇದಾಗಿ ಈ ಟೆಸ್ಟಲ್ಲಿ ಹುಡುಗಿಯ ಹೈಮನ್ ಟೇರ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಆದರೆ ಕೆಲವು ಹುಡುಗಿಯರಿಗೆ ಆ ಹೈಮನ್ ಆಬ್ಸೆನ್ಸ್ ಇರುತ್ತೆ, ಅಂದರೆ ಅವರು ಹುಟ್ಟೋವಾಗಲೇ ಅವ್ರಿಗೆ ಹೈಮನ್ ಅನ್ನೋದು ಇರಲ್ಲ. ಮೂರನೇದಾಗಿ ಹೈಮನ್ ಅನ್ನೋದು ಆಲ್ರೆಡಿ ಟಾರ್ನ್ ಆಗಿರುತ್ತೆ. ತುಂಬ ಜನ ಅಂದ್ಕೊಳ್ತಾರೆ ಹೈಮನ್ ಈ ರೀತಿ ಇರುತ್ತೆ ಅಂತ, ಆದರೆ ಆ್ಯಕ್ಚುಯಲ್ ಆಗಿ ಅದು ಈ ರೀತಿ ಇರುತ್ತೆ. ಅದರಲ್ಲಿ ಆಲ್ರೆಡಿ ಹೋಲ್ಸ್ ಇರುತ್ತೆ. ಹಾಗಾಗಿನೇ ಈ ಪೀರಿಯಡ್ಸ್ನ ಟೈಮಲ್ಲಿ ಬ್ಲೀಡಿಂಗ್ ಹೊರಗೆ ಬರುತ್ತೆ. ಹೈಮನಲ್ಲಿ ಹೋಲ್ಸ್ ಇಲ್ಲ ಅಂದರೆ ಹೇಗೆ ಬ್ಲೀಡ್ ಆಗೋಕ್ಕೆ ಸಾಧ್ಯ? ಸೊ ಕಂಪ್ಲೀಟಾಗಿ ಹೈಮನ್ ಸೀಲ್ ಆಗಿರುತ್ತೆ ಅನ್ನೋದು ಒಂದು ಮಿತ್. ಇನ್ ಕೇಸ್ ಹಾಗಿದ್ರೆ ಅದೊಂದು ಡಿಸಾರ್ಡರ್. ಅದನ್ನು ಸೈಂಟಿಫಿಕಲಿ ಇನ್ಪರ್ಫೋರೇಟ್ ಹೈಮನ್ ಅಂತ ಕರೀತಾರೆ. ಅದನ್ನು ಟ್ರೀಟ್ ಮಾಡೋಕ್ಕೆ ಡಾಕ್ಟರ್ ಸರ್ಜಿಕಲ್ ಆಗಿ ಕಟ್ ಮಾಡ್ತಾರೆ, ಸೊ ದ್ಯಾಟ್ ಆ ಹುಡುಗಿಗೆ ಪೀರಿಯಡ್ಸ್ ನಾರ್ಮಲ್ ಆ್ಯಂಡ್ ಪೈನ್ಲೆಸ್ ಆಗುತ್ತೆ. ನಾಲ್ಕನೇದಾಗಿ ಒಂದು ಹುಡುಗಿ ಹೈಮನ್ ಟೇರ್ ಆಗೋಕ್ಕೆ ಅವಳು ಸೆಕ್ಷುಯಲ್ಲಿನೇ ಆ್ಯಕ್ಟಿವ್ ಆಗಿರಬೇಕು ಅಂತೇನೂ ಇಲ್ಲ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಲೈಕ್ ರನ್ನಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಆರ್ ಡ್ಯಾನ್ಸಿಂಗಿಂದ ಸಹ ಹೈಮನ್ ಟೇರ್ ಆಗುತ್ತೆ. ಇನ್ನು ಕೆಲವು ಕೇಸಸಲ್ಲಿ ಹುಡುಗಿರಿಗೆ ಅದರ ಮೂಲಕ ಬ್ಲೀಡ್ ಸಹ ಆಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಟೈಮಲ್ಲಿ ಆ ಹೈಮನ್ ಟೇರ್ ಆಗೋದ್ರಿಂದ. ಸೊ ಬೇಸಿಕ್ಕಾಗಿ 2 ಫಿಂಗರ್ ಟೆಸ್ಟ್ ಅನ್ನೋದು ಕಂಪ್ಲೀಟಾಗಿ ಸೈಂಟಿಫಿಕಲಿ ಇನ್ಅಕ್ಯುರೇಟ್. ಇದಲ್ಲದೆ ನೀವು ಇದನ್ನ ನಂಬ್ತೀರಾ, ಈವನ್ 2019 ನಮ್ಮ ದೇಶದಲ್ಲಿ ಡಾಕ್ಟರ್ಸ್ಗೆ ಅವರ MBBS ಸಿಲೆಬಸ್ಸಲ್ಲಿ ವರ್ಜಿನಿಟಿ ಟೆಸ್ಟ್ ಮೇಲೆ ಒಂದು ಕಂಪ್ಲೀಟ್ ಚಾಪ್ಟರೇ ಇತ್ತು. ಅದರಲ್ಲಿ ಡಾಕ್ಟರ್ಸ್ಗೆ 2 ಫಿಂಗರ್ಸ್ ವರ್ಜಿನಿಟಿ ಟೆಸ್ಟ್ನ ಹೇಳ್ಕೊಡ್ತಿದ್ರು ಸಹ. ಇನ್ನು ಬ್ಲೀಡಿಂಗ್ ಡ್ಯೂರಿಂಗ್ ಸೆಕ್ಸ್ನ ವಿಷಯಕ್ಕೆ ಬಂದರೆ ಕೇವಲ 43% ವಿಮೆನ್ಸ್ಗೆ ಮಾತ್ರನೇ ಅವರ ಫಸ್ಟ್ ಇಂಟರ್ಕೋರ್ಸಲ್ಲಿ ಬ್ಲೀಡ್ ಆಗುತ್ತೆ. ಸೊ ಈ ನಮ್ಮ ಮೈಂಡಲ್ಲಿರೋ ವರ್ಜಿನಿಟಿಯ ಕಂಪ್ಲೀಟ್ ಕಾನ್ಸೆಪ್ಟ್ಸೇ ರಾಂಗ್. WHO ಸ್ವತಃ ವರ್ಜಿನಿಟಿ ಟೆಸ್ಟ್ನ ಅನ್ಸೈಂಟಿಫಿಕ್ ಅಂತ ಡಿಕ್ಲೇರ್ ಮಾಡಿ ವರ್ಜಿನಿಟಿ ಟೆಸ್ಟ್ನ ವರ್ಲ್ಡ್ ವೈಡ್ ಬ್ಯಾನ್ ಮಾಡಿದೆ. ಆದರೆ ಇಂಡಿಯಾನ ಬಿಟ್ಟು ಕೆಲವು ದೇಶಗಳಲ್ಲಿ ಈ ಟೆಸ್ಟ್ ಇವತ್ತಿಗೂ ಲೀಗಲ್ ಆಗಿದೆ. ಅದರಿಂದಲೇ ನೀವು ನೋಡಿದ್ರೆ
ಕಳೆದ ಕೆಲವು ವರ್ಷಗಳಿಂದ ವರ್ಜಿನಿಟಿ ರೀಕನ್ಸ್ಟ್ರಕ್ಷನ್ ಸರ್ಜರಿ ಅಂದರೆ ಹೈಮೆನೋಪ್ಲಾಸ್ಟಿ ಇಂಡಿಯಾದಲ್ಲಿ 20-30% ರೈಸ್ ಆಗಿದೆ. ಅದರ ಪೇಷಂಟ್ಸ್ ಮೋಸ್ಟಾಗಿ 20-30 ವರ್ಷದ ವಿಮೆನ್ ಆಗಿದ್ದಾರೆ. ಹಲವು ರಿಪೋರ್ಟ್ಸ್ಗಳ ಪ್ರಕಾರ ನಾರ್ತಿಂದ ಹಿಡಿದು ಸೌತ್ವರೆಗೂ ಎಲ್ಲ ಕಡೆ ಈ ಸರ್ಜರೀಸ್ ತುಂಬ ಟ್ರೆಂಡಿಂಗಲ್ಲಿದೆ. ಆದರೆ ಯಾಕೆ ಹೀಗೆ? ಈ ವಿಡಿಯೋಸ್ನ ನೋಡಿ. ಎಲ್ರಿಗೂ ಸರಿಯಾದ ಮಾಲನ್ನ ಬೈ ಮಾಡಬೇಕು. ಇನ್ ಕೇಸ್ ಹುಡುಗಿ ಏನಾದರೂ ಫ್ರೆಂಡ್ಲಿ ಇದ್ದರೆ ಅವಳು ವರ್ಜಿನ್ ಆಗಿರಲ್ಲ. ಮುಂಬೈನಂತಹ ಸಿಟೀಸಲ್ಲಿ ಬದುಕ್ತಿರೋ ಹುಡುಗರ ಥಿಂಕಿಂಗ್ಗೆ ಈ ರೀತಿ ಇದೆ ಅಂದರೆ ಉಳಿದಿರೋ ಚಿಕ್ಕ ಚಿಕ್ಕ ಸಿಟೀಸ್ ಇಲ್ಲ, ಗ್ರಾಮಗಳಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಮಧ್ಯಪ್ರದೇಶದಲ್ಲಿ ಗೌರ್ಮೆಂಟ್ ಒಂದು ಸ್ಕೀಮ್ನ ಲಾಂಚ್ ಮಾಡಿದ್ರು, ಮುಖ್ಯಮಂತ್ರಿ ಕನ್ಯಾ ವಿವಾಹ ಯೋಜನಾ. ಅದರಲ್ಲಿ ಬಡ ಹೆಣ್ಣು ಮಕ್ಕಳ ಮದುವೆ ಮಾಡ್ತಿದ್ರು. ಆದರೆ ಅದರಲ್ಲೂ 450-500 ಹುಡುಗಿರು ಕಂಪಲ್ಸರಿ ವರ್ಜಿನಿಟಿ ಟೆಸ್ಟ್ ಮಾಡಿಸ್ಕೊಳ್ಬೇಕಿತ್ತು. ಯಾಕಂದರೆ ಮದುವೆ ಆಗಿರೋ ಯಾವ ಹುಡುಗಿನೂ ಈ ಸ್ಕೀಮ್ನ ಅಡ್ವಾಂಟೇಜ್ ತಗೊಳ್ಬಾರ್ದು ಅಂತ. ಇವತ್ತಿಗೂ ನಮ್ಮ ದೇಶದಲ್ಲಿ ಚಿಕ್ಕ ಚಿಕ್ಕ ವಿಲೇಜಸಲ್ಲಿ ಕುಡಿಯೋಕ್ಕೂ ನೀರು ಸಿಗಲ್ಲ, ಒಳ್ಳೆ ಗಾಳಿ ಇರಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ, ಕೆಲಸಗಳಿಲ್ಲ. ಯಾಕಂದರೆ ಇಂಡಿಯಾ ಒಂದು ಡೆವಲಪಿಂಗ್ ಕಂಟ್ರಿ. ಸೊ ನಾವಿಲ್ಲಿ ಇನ್ನೂ ಫೈಟ್ ಮಾಡಬೇಕಾಗಿರೋದು ಎಷ್ಟೋ ಇದೆ. ಆದರೆ ಪ್ರಾಬ್ಲಮ್ ಏನಂದರೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಹುಡುಗಿರ ವರ್ಜಿನಿಟಿ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ. ಯಾಕೆ? ಇನ್ನು 21ನೇ ಸೆಂಚುರಿಯಲ್ಲಿ ಸಹ ಒಂದು ಹುಡುಗಿಯ ಡಿಗ್ನಿಟಿ, ಐಡೆಂಟಿಟಿ, ಅವಳ ವ್ಯಾಲ್ಯೂ, ಅವಳ ಎಂಟೈರ್ ಲೈಫೇ ಅವಳ ಶರೀರದ ಒಂದು ಪಾರ್ಟ್ ಮೇಲೆ ಡಿಪೆಂಡ್ ಆಗಿದೆ. ಯಾಕೆ ಇವತ್ತಿಗೂ ನಮ್ಮ ದೇಶದಲ್ಲಿ ಮ್ಯಾರಿಡ್ ವಿಮೆನ್ ಆಗಲಿ, ಚಿಕ್ಕ ಹುಡುಗಿಯಾಗಲಿ, ಈವನ್ ರೇಪ್ ವಿಕ್ಟಿಮ್ ಸಹ ಇಂತಹ ಎಕ್ಸ್ಟ್ರೀಮ್ಲಿ ಪೇನ್ಫುಲ್ ಟೆಸ್ಟ್ಗೆ ಒಳಗಾಗ್ತಾರೆ? ಜಸ್ಟ್ ಥಿಂಕ್ ಮಾಡಿ, ಒಂದು ಹುಡುಗಿಯ ರೇಪ್ ಆಗಿದೆ, ಅವಳನ್ನ ಸ್ಪಾಯ್ಲ್ ಮಾಡಿದ್ದಾರೆ, ಅಂಥದ್ದೇ ಇನ್ನೊಂದು ಪೇನ್ಗೆ ಒಳಗಾಗೋದು ಎಷ್ಟು ಭಯಂಕರವಾಗಿರುತ್ತೆ. ಇದೆಲ್ಲ ಯಾಕೆ ಅಂದರೆ ಆ ಕ್ರೈಮ್ಗಿಂತ ಮುಂಚೆ ಅವಳು ಪ್ಯೂರ್ ಆಗಿದ್ಲು ಅಂತ ಪ್ರೂವ್ ಮಾಡೋಕ್ಕೆ. ಒಂದು ಹೆಣ್ಣಿನ ಗೌರವವನ್ನು ಸೇವ್ ಮಾಡೋದು ಈ ರೀತಿನೇನಾ? ಸೊ ನಿಮ್ಮ ಒಪಿನಿಯನ್ ಏನು? ಹುಡುಗಿಯ ವರ್ಜಿನಿಟಿ ಬಗ್ಗೆ ಇಂಡಿಯಾದ ದೃಷ್ಟಿ ಸರಿನಾ ತಪ್ಪಾ? ಕಮೆಂಟ್ ಮಾಡಿ, ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾನು ಫೆಮಿನಿಸಮ್ ಅಂತ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಫೆಮಿನಿಸಮ್ ಅನ್ನೋ ಶಬ್ದ ಯೂಸ್ ಮಾಡಿದ್ರೇ ಜನ ಅವ್ರನ್ನ ಹೇಗೆ ನೋಡ್ತಾರೆ, ಆ ರೀತಿ ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಿಸ್ ಮಾಡದೆ ನೋಡಿ. ಆ್ಯಂಡ್ ಫ್ರೆಂಡ್ಸ್, ನೀವು ನೋಡ್ತಿರೋ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಾನು ಹಾಕ್ತಿರೋ ಎಫರ್ಟ್ಗೆ ನನಗೆ ಯಾವುದೊಂದು ಮೋಟಿವೇಶನ್ ಆಗಿರುತ್ತೆ. ಇನ್ನಷ್ಟು ಈ ರೀತಿಯ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.